ಚೊಚ್ಚಲ ಬಾರಿಗೆ ಟ್ರೋಫಿಯನ್ನ ಎತ್ತೋದಕ್ಕೆ ಆರ್ಸಿಬಿಗೆ ಒಂದೇ ಹೆಜ್ಜೆ ಬಾಕಿ ಇರುವಂಥದ್ದು. ಈಗ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆರ್ಸಿಬಿ ಗೆಲ್ಲಬೇಕು ಅಂತ ಹೇಳಿ ಪೂಜೆ ಮಾಡಲಾಗ್ತಿದೆ. 101 ಈಡ್ಗಾಯನ್ನ ಹೊಡೆದು ಆರ್ಸಿಬಿ ಅಭಿಮಾನಿಗಳಿಂದ ವಿಶೇಷ ಪ್ರಾರ್ಥನೆ. ಆರ್ಸಿಬಿ ಆಟಗಾರರ ಫೋಟೋ, ಟ್ರೋಫಿಯನ್ನ ಹಿಡಿದು ಜೈಕಾರವನ್ನು ಹಾಕ್ತಾ ಇದ್ದಾರೆ ಫ್ಯಾನ್ಸ್. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ಆರ್ಸಿಬಿ ಪ್ಲೇಯರ್ಸ್ಗಳ ಫೋಟೋವನ್ನು ಹಿಡ್ಕೊಂಡು ಈಗ ಈಡ್ಗಾಯನ್ನ ಹೊಡಿತಾ ಇದ್ದಾರೆ. ಇವತ್ತಿನ ಮ್ಯಾಚ್ನಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆಲ್ಲಬೇಕು, ಚೊಚ್ಚಲ ಬಾರಿಗೆ ಕಪ್ಪನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಆಶಯದೊಂದಿಗೆ ಈ ಪೂಜೆ, ಪ್ರಾರ್ಥನೆ, ಹರಕೆಗಳೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಹೇಗಿದೆ ಅಭಿಮಾನಿಗಳಿಂದ ಹರಕೆ ಹಾರೈಕೆ ಅನ್ನೋದನ್ನು ನೋಡಿದ್ವಿ. ಇನ್ನು ಹುಬ್ಬಳ್ಳಿ ಕಡೆ ಹೋಗೋಣ. ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಿಪ್ರೇಷನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಆರ್ಸಿಬಿ ಫ್ಯಾನ್ಸ್. ಹೇಗಿದೆ ಸಿಚುಯೇಷನ್ನು, ಆರ್ಸಿಬಿ ಫ್ಯಾನ್ಸ್ನ ಜೋಶು ಅನ್ನೋದರ ಮಾಹಿತಿ ಕೊಡೋದಕ್ಕೆ ಸ್ವತಃ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ರೀತಿಯ ಜೋಶು, ಈ ರೀತಿಯ ಕ್ರೇಜ್ ಅನ್ನ ಸಾಮಾನ್ಯವಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ನೋಡ್ತಾ ಇದ್ವಿ. ಈಗ 9 ವರ್ಷಗಳ ಬಳಿಕ ಆರ್ಸಿಬಿ ಫೈನಲ್ ಎಂಟ್ರಿ ಕೊಟ್ಟಿದೆ. ಅಭಿಮಾನಿಗಳು ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಪ್ರೇಮ್, ನಿಜಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ಇವತ್ತು ಹಬ್ಬದ ಸಂಭ್ರಮ. ಯಾಕಂದರೆ 18 ವರ್ಷಗಳ ಸಿಹಿ ಕ್ಷಣಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ನಾನೀಗ ಕನಕದಾಸ ಕಾಲೇಜ್ನಲ್ಲಿರುವಂಥದ್ದು. ಕಾಲೇಜಿನ ಪ್ರಾಚಾರ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತು ರೆಡ್ ಆರ್ಮಿಯಾಗಿ ಬಂದಿದ್ದಾರೆ. ಯಾಕಂದರೆ ಈ ಒಂದು ಮುಖಾಂತರ RCBಗೆ ಶುಭವನ್ನು ಕೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಬ್ಬರು ಜೆರ್ಸಿ ಹಾಕೊಂಡು ಬಂದರೆ, ಕೆಲವೊಬ್ಬರು ರೆಡ್ ಒಂದು ಬಲೂನನ್ನು ಹಿಡಿದು ಬಂದಿದ್ದಾರೆ. ಇನ್ನು ರೆಡ್ ಸ್ಯಾರಿಯಲ್ಲಿ ಮಿಂಚ್ತಾ ಇದ್ದಾರೆ. RCBಯ ಅಭಿಮಾನವನ್ನು, RCBಯ ಮೇಲಿನ ಆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಪ್ರಮುಖವಾಗಿ ಶಿಕ್ಷಕರೇ ಮುಂದೆ ನಿಂತಿರುವಂಥದ್ದು. ಯಾಕಂದರೆ 18 ವರ್ಷಗಳ ಬಳಿಕ ಈ ಕನಸು ಇವತ್ತು ಸಾಕಾರಗೊಳ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಉತ್ಸುಕದಿಂದ ಕಾಯ್ತಾ ಇರುವಂಥದ್ದು. ಸೊ ಇಲ್ಲಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ತಾವೊಬ್ಬರು ಶಿಕ್ಷಕರಾಗಿ ಈ ರೀತಿಯಾಗಿ ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದೀರಿ RCB ಮೇಲೆ. ಹೌದು, ಶುಭ ಕೋರ್ತಾ ಇದ್ದೀವಿ. ಈ ರೀತಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ರಿಗೂ. ಓಕೆ, ನಿಮ್ಮ ಫೇವರೇಟ್ ಯಾರು ಮೇಡಮ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಮೇಡಮ್, ತಾವೇನು ಹೇಳ್ತೀರಾ? ಫೈನಲ್ಸ್ ಬಂದಿದೆ RCB. ಸರ್, ಈ ಸಲ ಫೈನಲ್ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಎಲ್ರಿಗೂ ಇದೆ. ಸೀಸನ್ನು 18, ಆಮೇಲೆ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರು 18. ನಮ್ಮ ಸ್ಟಾಫ್ ಎಲ್ಲ RCB ಸಂಬಂಧನೇ ಅಂತ ನಾವು ಇವತ್ತು ಈ ಥರ ರೆಡ್ ಬಟ್ಟೆ ಹಾಕೊಂಡು ಬಂದು ವಿಜಯದ ಸಂಕೇತವಾಗಿ ನಾವೆಲ್ಲರೂ ಅವರಿಗೆ ಹಾರೈಸ್ತೀವಿ. ಜೈ RCB. ಓಕೆ ಮೇಡಮ್, ತಾವೇನು ಹೇಳ್ತೀರಾ? ಸರ್, ನಿನ್ನೆನೇ ಒಂದು ಯೋಚನೆ ಮಾಡಿದ್ವಿ. ಎಲ್ಲರೂ ನಾಳೆ ರೆಡ್ ಡ್ರೆಸ್ ಹಾಕೋದ್ರ ಮುಖಾಂತರ ಇದಕ್ಕೊಂದು ಜಯವನ್ನು ಘೋಷಣೆ ಮಾಡೋಣ ಅಂತ. ಅದೇ ಪ್ರಕಾರ ನಾವು ಟೀಚರು, ನಮ್ಮ ವಿದ್ಯಾರ್ಥಿಗಳೆಲ್ಲ ಕೆಂಪು ಡ್ರೆಸ್ ಹಾಕೋದ್ರ ಮುಖಾಂತರ ಒಂದು ರೆಡ್ ಆರ್ಮಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರ RCB ಗೆದ್ದೇ ಗೆಲ್ಲುತ್ತೆ ಸರ್. ಆ ಭರವಸೆ ನಮಗಿದೆ. ಜೈ ಕರ್ನಾಟಕ, ಜೈ RCB. ಸರ್, ತಾವೇನು ಹೇಳ್ತೀರಾ? ಏನು ನಿನ್ನೆ ಸ್ಟೂಡೆಂಟ್ಗೆ ಹೇಳಿದ್ರ ಅಥವಾ ಪ್ಲಾನಿಂಗ್ ಹೇಗೆ ಸರ್? ಹೌದು ಸರ್. ಈಗ ಯಾಕೆಂದರೆ ಫೈನಲ್ಗೆ RCB ಬಂದಿರತಕ್ಕಂಥದ್ದು ನಮಗೆ 3 ದಿನ ಮುಂಚೆ ಗೊತ್ತಾಗಿದ್ದರಿಂದ ಇವತ್ತಿನ ದಿನ ನಾವು ಏನು ಮಾಡ್ತಂದ್ರೆ ಎಲ್ಲರೂ ಪ್ರತಿಯೊಬ್ಬರು BA, BCom, BSc, BSW ಎಲ್ಲ ಉಪನ್ಯಾಸಕರು ನೋಡೋಣಂತೆ ಇವತ್ತು RCB ಹೃದಯದ ತಂಡ ಆಗಿರೋದ್ರಿಂದ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟಿನೇ ಉದ್ದೇಶದಿಂದ ಇವತ್ತು ರೆಡ್ ಆರ್ಮಿಯಾಗಿ ನಾವು ಬಂದಿದ್ದೇವೆ. ಅಷ್ಟೇ ಅಲ್ಲ, RCB ತಂಡದ ವಿಜಯವನ್ನು ನೋಡಲಿಕ್ಕೆ ಇಡೀ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಇವತ್ತಿನ ಅಭಿಮಾನಿಗಳು ಕಾದು ನೋಡ್ತಾ ಇದ್ದಾರೆ. 100% RCB ಇವತ್ತು ಗೆದ್ದೇ ಗೆಲ್ತದೆ. 18ರ ನಂಟು ಬಿಟ್ಟು ಹೋಗಲ್ಲ. ಈ ಸರಿ ಕಪ್ ನಮ್ದೇ. ಜೈ RCB. ಪ್ರೇಮ್ ಕುಮಾರ್, ಇದನ್ನ ಆರಂಭ ಇಷ್ಟೇ, ಮಧ್ಯಾಹ್ನ ಆದಂಗೆಲ್ಲ ಇನ್ನಷ್ಟು ಸಂಘ ಸಂಘಟನೆಗಳು, ಸಂಸ್ಥೆಗಳು ಎಲ್ಲವೂ ಕೂಡ ಒಂದು ಸೆಲೆಬ್ರೇಟಿಗೆ ರೆಡಿ ಆಗ್ತಿರುವಂಥದ್ದು. ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಕೂಡ ಮ್ಯಾಚ್ ನೋಡಲು ಪ್ರಿಪ್ರೇಷನ್ ನಡೀತಾ ಇರುವಂಥದ್ದು. ಅರುಣ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.